ಸರಳವಾಗಿ ಹೇಳುವುದಾದರೆ ಸಾರ್ವಜನಿಕ ಮಸೂದೆ ಪಬ್ಲಿಕ್ ಬಿಲ್ ಎಂದರೆ ಸರ್ಕಾರದ ನೀತಿಗಳಿಗೆ ಸಂಬಂಧಿಸಿದಂತೆ ಮಂತ್ರಿಯು ಶಾಸನಸಭೆಯಲ್ಲಿ ಸಂಸತ್ತು ಅಥವಾ ವಿಧಾನಸಭೆ ಮಂಡಿಸುವ ಮಸೂದೆಯಾಗಿದೆ. ಇದರ ಬಗ್ಗೆ ಹೆಚ್ಚಿನ ವಿವರಗಳು ಇಲ್ಲಿವೆ. ಸಾರ್ವಜನಿಕ ಮಸೂದೆಯ ಪ್ರಮುಖ ಲಕ್ಷಣಗಳು. ಯಾರು ಮಂಡಿಸುತ್ತಾರೆ? ಇದನ್ನು ಸರ್ಕಾರದ ಒಬ್ಬ ಸಚಿವರು ಮಿನಿಸ್ಟರ್ ಮಾತ್ರ ಮಂಡಿಸಲು ಸಾಧ್ಯ. ಉದ್ದೇಶ: ಇದು ಸರ್ಕಾರದ ಆಡಳಿತಾತ್ಮಕ ನೀತಿಗಳನ್ನು ಜಾರಿಗೆ ತರಲು ಅಥವಾ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಬಳಸಲಾಗುತ್ತದೆ. ಪ್ರಾಮುಖ್ಯತೆ: ಈ ಮಸೂದೆಯು ಇಡೀ ದೇಶದ ಅಥವಾ ರಾಜ್ಯದ ಜನಸಮುದಾಯದ ಮೇಲೆ ಪರಿಣಾಮ ಬೀರುತ್ತದೆ. ಅಂಗೀಕಾರದ ಸಾಧ್ಯತೆ: ಸರ್ಕಾರಕ್ಕೆ ಬಹುಮತ ಇರುವುದರಿಂದ ಈ ಮಸೂದೆಗಳು ಅಂಗೀಕಾರವಾಗುವ ಸಾಧ್ಯತೆ ಅತಿ ಹೆಚ್ಚು. ಒಂದು ವೇಳೆ ಈ ಮಸೂದೆ ತಿರಸ್ಕೃತಗೊಂಡರೆ ಅದು ಸರ್ಕಾರದ ಮೇಲಿನ ವಿಶ್ವಾಸದ ಕೊರತೆಯನ್ನು ತೋರಿಸುತ್ತದೆ ಮತ್ತು ಸರ್ಕಾರ ರಾಜೀನಾಮೆ ನೀಡಬೇಕಾಗಬಹುದು. ನೋಟಿಸ್ ಅವಧಿ: ಈ ಮಸೂದೆಯನ್ನು ಮಂಡಿಸಲು ಸಾಮಾನ್ಯವಾಗಿ 7 ದಿನಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕಾಗುತ್ತದೆ. ಸಾರ್ವಜನಿಕ ಮತ್ತು ಖಾಸಗಿ ಮಸೂದೆಗಳ ನಡುವಿನ ವ್ಯತ್ಯಾಸ. ಲಕ್ಷಣ: ಸಾರ್ವಜನಿಕ ಮಸೂದೆ, ಖಾಸಗಿ ಮಸೂದೆ, ಪ್ರೈವೇಟ್ ಮೆಂಬರ್ ಬಿಲ್. ಮಂಡಿಸುವವರು: ಸಚಿವರು, ಮಿನಿಸ್ಟರ್, ಸಚಿವನಲ್ಲದ ಯಾವುದೇ ಸದಸ್ಯ, ಎಂಪಿ, ಎಂಎಲ್ಎ. ಪ್ರತಿಬಿಂಬ: ಇದು ಸರ್ಕಾರದ ನೀತಿಯನ್ನು ತೋರಿಸುತ್ತದೆ. ಇದು ವಿರೋಧ ಪಕ್ಷದ ಅಥವಾ ಸದಸ್ಯನ ವೈಯಕ್ತಿಕ ಅಭಿಪ್ರಾಯವನ್ನು ತೋರಿಸುತ್ತದೆ. ಅಂಗೀಕಾರ: ಸುಲಭವಾಗಿ ಅಂಗೀಕಾರವಾಗುತ್ತದೆ. ಅಂಗೀಕಾರವಾಗುವುದು ಕಷ್ಟ. ನೋಟಿಸ್: 7 ದಿನಗಳ ನೋಟಿಸ್ ಸಾಕು. 1 ತಿಂಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕು. ಸಾರ್ವಜನಿಕ ಮಸೂದೆಯು ಕಾನೂನಾಗಿ ಬದಲಾಗಲು ಮೊದಲು ಶಾಸನಸಭೆಯ ಉಭಯ ಸದನಗಳಲ್ಲಿ ಅನುಮೋದನೆ ಪಡೆದು ನಂತರ ರಾಷ್ಟ್ರಪತಿಗಳ ಅಥವಾ ರಾಜ್ಯದಲ್ಲಿ ರಾಜ್ಯಪಾಲರ ಅಂಕಿತ ಪಡೆಯಬೇಕಾಗುತ್ತದೆ.